ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮೂಲಂಗಿ ಪಲ್ಯ ಮಾಡ್ತಾ ಇದ್ದೇವೆ. ನೋಡಿ, ಮೂಲಂಗಿ ಪಲ್ಯ ಮಾಡಲಿಕ್ಕೆ ನಾನು ಅರ್ಧ ಕೆಜಿಯಷ್ಟು ಮೂಲಂಗಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಳ್ಕೊಂಡಿದ್ದೇನೆ. ಸೊ ಒಗ್ಗರಣೆಗೆ ನೀವು ನೋಡ್ತಾ ಇರ್ಬೋದು, ಈರುಳ್ಳಿ ಒಂದು 2 ಈರುಳ್ಳಿ, ಬೆಳ್ಳುಳ್ಳಿ 1 ಗೆಡ್ಡೆಯಷ್ಟು, ಟೊಮೊಟೊ 1 ಟೊಮೊಟೊ ಕಟ್ ಮಾಡ್ಕೊಂಡಿರೋದು, ಅದಾದ ನಂತರ 1 ಮೆಣಸಿನ್ಕಾಯಿ ಹಾಗೂ ಕರಿಬೇವು. ಒಂದು ಬಾಣಲೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಒಂದು 2 ಚಮಚಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ, ರಿಫೈಂಡ್ ಆಯಿಲು. ಸೊ ಅದಾದ ನಂತರ ಬೆಳ್ಳುಳ್ಳಿ ಏನು ಜಜ್ಜಿದ್ದೀವಲ್ಲ ಅದನ್ನು ಹಾಕ್ಕೊಂಡಿದ್ದೇನೆ. ಸಾಸಿವೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೇವೆ, ನೀವು ನೋಡ್ತಾ ಇರ್ಬೋದು. ಸೊ ಅದಾದ ನಂತರ ಮೆಣಸಿನ್ಕಾಯಿ 1 ಮೆಣಸಿನ್ಕಾಯಿ ಕಟ್ ಮಾಡಿರೋದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಫ್ರೈ ಆದ ನಂತರ ಏನು ಈರುಳ್ಳಿ ಕಟ್ ಮಾಡಿದ್ದೀವಲ್ಲ, ಸೊ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಕಟ್ ಮಾಡಿಟ್ಟಿರುವಂಥ ಟೊಮೊಟೊ, ಏನು ಸಣ್ಣದಾಗಿ ಹೆಚ್ಚಿರುವಂಥ ಟೊಮೊಟೊ ಇದೆಯಲ್ಲ ಅದನ್ನು ಕೂಡ ಇವಾಗ ಹಾಕ್ಕೊಳ್ಳೋಣ. ಚೆನ್ನಾಗಿ ಅದೇ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಸೊ ಇದು ಫ್ರೈ ಮಾಡ್ಕೊಳ್ತಾ ನಂತರ ನಾವು ಏನು ಮೂಲಂಗಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಲ್ಲ, ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಮೂಲಂಗಿಯನ್ನು ಕೂಡ ಸೊ ಈಗ ಫ್ರೈ ಆಗಿರೋದ್ರ ಜೊತೆಗೇ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಯಾಕೆಂದರೆ ನಾನು ಇದನ್ನು ಓಪನಲ್ಲೇ ಮಾಡ್ತಾಯಿದ್ದೇನೆ. ಮೂಲಂಗಿ ಎಳೆ ಮೂಲಂಗಿ ಆಗಿರೋದ್ರಿಂದ ಇಳಿಸಿರುವಂಥ ಮೂಲಂಗಿ, ಸೊ ಹಾಗಾಗಿ ಓಪನಲ್ಲೇ ಚೆನ್ನಾಗಿ ಅದರ ರಸ ಕೂಡ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಓಪನಲ್ಲೇ ಬೇಯಿಸ್ಕೊಳ್ತಾ ಇದ್ದೇನೆ ಒಗ್ಗರಣೆ ಜೊತೆಗೇ. ಸೊ ಇವಾಗ ಏನು ಮೂಲಂಗಿ ಎಲ್ಲ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಿದೆ, ಅದಕ್ಕೆ ಒಂದು 1/4 ಲೀಟ್ರಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು 1/4 ಲೀಟ್ರ್ ನೀರು ಹಾಕ್ಕೊಂಡ ನಂತರ ಇವಾಗ ನೋಡಿ ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಬೇಕು. ಅದರ ಜೊತೆಗೇ ಇವಾಗ ಏನು ಬೇಯ್ತಾ ಇದೆಯಲ್ಲ, ಒಗ್ಗರಣೆ ಬೇಯ್ತಿರೋ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೇನೆ. ಸೊ ಈಗ ಅದು ಚೆನ್ನಾಗಿ ಅದರ ರಸ ಎಲ್ಲ ಚೆನ್ನಾಗಿ ಅಲ್ಲಿಗೆ ಇಳಿತಾ ಬರುತ್ತೆ, ಒಗ್ಗರಣೆಯಲ್ಲೇ ಒಳ್ಳೆ ಘಮ ಕೂಡ ಬರ್ತಾ ಇದೆ. ಸೊ ಇದಾದ ನಂತರ ನಾವು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡರು, ಸೊ ಅದನ್ನು ಕೂಡ 1 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೇನೆ. ನೀವು ಖಾರ ಎಷ್ಟು ಬೇಕಿದೆಯೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಇವಾಗ ನೋಡಿ ಇಷ್ಟು ಹಾಕಿದನ್ನೆಲ್ಲ ಖಾರ, ಸೊ ಕರೆಕ್ಟ್ ಇದೆ. ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸೊ ಇದಕ್ಕೆ ನಾನು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತೇನೆ ಒಗ್ಗರಣೆ ಜೊತೆಗೆ ಫ್ರೈ ಆಗಿರುವಂಥ ಮೂಲಂಗಿಗೆ. ಸೊ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬಂದಂಥ ಕೊನೆಯಲ್ಲಿ ಕೊಬ್ಬರಿ ತುರಿ, ಹಸಿ ಕೊಬ್ಬರಿ ತುರಿಯನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೇ. ಸೊ ನೋಡಿ, ಇವಾಗ ಮೂಲಂಗಿ ಪಲ್ಯ ಕೂಡ ರೆಡಿ ಆಗ್ತಾಯಿದೆ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಇದು ಡೈಜೆಷನ್ಗೆ ಪ್ರತಿಯೊಂದಕ್ಕೂ ತುಂಬ ಒಳ್ಳೆಯದು. ಈಗ ರಾಗಿ ರೊಟ್ಟಿ ಜೊತೆಗೆ ಮೂಲಂಗಿ ಪಲ್ಯ ಚೆನ್ನಾಗಿದೆ. ಪಲ್ಯ ಸೊ ರಾಗಿ ರೊಟ್ಟಿ ಜೊತೆಗೆ ಒಮ್ಮೆ ಟ್ರೈ ಮಾಡಿ. ನಮ್ಮ ಅಮ್ಮ ಏನು ಹೇಳಿದರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಟೇಸ್ಟ್ ಎಲ್ಲ ಚೆನ್ನಾಗಿದೆ ಅಮ್ಮ. ಟೇಸ್ಟ್ ಸೂಪರ್ ಆಗಿದೆ. ರುಚಿ ಎಲ್ಲ ಚೆನ್ನಾಗಿದೆ ಅಮ್ಮ. ಉಪ್ಪು ಖಾರ ಎಲ್ಲ ಸರಿ ಇದೆ. ರಾಗಿ ರೊಟ್ಟಿಗೆ ಚೆನ್ನಾಗಿರುತ್ತೆ, ರಾಗಿ ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ. ಅದರ ಮೂಲಂಗಿ ಪಲ್ಯ ಕಾಂಬಿನೇಷನ್ನು ರಾಗಿ ರೊಟ್ಟಿಗೆ ಚೆನ್ನಾಗಿದೆ. ಸರಿ, ದೋಸೆಗೆಲ್ಲ ಚೆನ್ನಾಗಿದೆ. ಹೌದಾ? ಸರಿ ಅಮ್ಮ. ಎಲ್ಲರಿಗೂ ಇಷ್ಟ ಆಗುತ್ತಮ್ಮ ರಾಗಿ ರೊಟ್ಟಿ ಮತ್ತು ಮೂಲಂಗಿ ಪಲ್ಯ. ಓಕೆ. ಪಲ್ಯ ಚಪಾತಿಗೆ ನೀವು ಹೇಳಿದ್ರಿ ಚೆನ್ನಾಗಿದೆ ಅಂತೇಳಿ, ಮತ್ತು ಜೋಳದ ರೊಟ್ಟಿಗೂ ಕೂಡ ಚೆನ್ನಾಗುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ಸೊ ಇವು ಎಲ್ಲ ರೀತಿಗೂ ಚೆನ್ನಾಗಿದೆ ಮೂಲಂಗಿ ಪಲ್ಯ ಆಗಾದರೆ. ಚೆನ್ನಾಗಿದೆ. ಹೌದಮ್ಮ. ಸೊ ನೀವು ಎಷ್ಟು ಕೊಡ್ಬೋದು ಈ ಮೂಲಂಗಿ ಪಲ್ಯ ಮಾಡಿರೋದಕ್ಕೆ? ಈ ಮೂಲಂಗಿ ಪಲ್ಯ ಮಾಡಿರೋದಕ್ಕೆ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನನಗೆ? 10 ಕೊಡ್ತೀನಿ. 10 ಕೊಡ್ತೀರಾ? 10 ಕೊಡ್ತೀರಮ್ಮ? ಹಾಗಾದ್ರೆ ನಿಜ 10 ಕೊಡ್ತೀನಿ. ಅಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಅಮ್ಮ.